ಕಹಟ್ಟಿಗೆ ಅಂತ ಪುಡಿ ಪುಡಿ ಮಾಡಿ ಸಾಕು ಮುರಿವೆ ರಕ್ತವಿಂದ ಸೂರ ನಹನೆ ಬಂದಿರುವೆ ಸೂರನಾದರೆ ಹೆಣ್ಣೊಡನೆ ಯುದ್ಧವನ್ನು ಮಾಡು ಹಂಗಿನಿಯರ ಮುಂದೆ ಹಣ ಪೌರುಷವನ್ನು ಹೇಳಿದಂತೆ ನನ್ನ ಮುಂದೆ ಹೇಳಬೇಡ ಫಲವೇನು ಬಂಡ ಬಾಯಿಗೆ ಬಂದಂತೆ ಮಗಳ ಬೇಡ ವೀಕ್ಷಣದಲ್ಲಿ ನಿನ್ನನ್ನು ಕೊಂದು ತಂದ ಕರಗಳ ಮುಗಿದು ಛಿದ್ರ ಮಾಡಿದನು ಬಲವಂತ ನಾಮ ಆದರೆ ಯುದ್ಧವನ್ನು ಮಾಡಿ ಗೆದ್ದು ಹೋಗ್ಬಲ್ಲ ಅವರಿವರ ನಮ್ಮ ಕೊಂದರೆಂಬ ಗರ್ವದಿಂದ ಮಾತನಾಡಬೇಡ ಈ ರಕ್ತ ಬಿಂದು ಸೂರನನ್ನು ಕದನದಲ್ಲಿ ಕಾಲು ಕೆದರಿದವರು ಈ ಭೂಮಿಯ ಮೇಲೆ ಇನ್ನೂ ಯಾರು ಉಳಿದಿಲ್ಲ ಜಾಗ್ರತೆಯಿಂದ ಹಿತಕ್ಕೆ ಸಿದ್ಧರಾಗಲ ಈ ಪಾಪರ ಹೋಮಪುರ ಜಾಗ್ರತೆಯಿಂದ ಹೆದಕ್ಕಿಲ್ಲ ಜಾಗ್ರತೆಯಿಂದ ಹಿದ್ದಕ್ಕೆ ನಿಲ್ಲ ಬಂಡ ಆರಿಸಲ ನಿನ್ನ ರುಂಡ ಜಾಗ್ರತೆಯಿಂದ ಮಾತನಾಡಬೇಡ ಈ ಕ್ಷಣ ಮಾತ್ರದಲ್ಲಿ ನೀನನ್ನು ಸಂಹಾರ ಮಾಡುವರು ಏನೆಂದು ಮಾತಾಡಿದ್ಯಾ ಬಂಡ ಹಿಂದ್ರನ ಗತಿ ಏನಾಗಿರುವುದು ಮಾತು ಮಾತಿಗೆ ನನ್ನ ಹೊತ್ರ ಇದೆ ಮಾತು ಮಾತಿಗೆ ನನ್ನ ಹೊತ್ರ ಇದೆ ನನ್ನ ಸಿರಿ ಸಂಪತ್ತು ಅಂತ ಹೇಳುವನು ಹೌದು ಅತಿ ಜಾಗೃತಿ ಬಂಡ ಹಿಂದ್ರ
ಪರಾಕ್ರಮ ಎತ್ತಲಡಗಿದ್ದ ಬಾಂಡ ಮಾಡುವೆನ ನಿನ್ನ ತುಂಡ ತುಂಡ ದತ್ತಯ್ಯ ದಯ್ಯ ಜಮೀನ್ದಾರ್. ನಿಮ್ಮ ಪರಾಕ್ರಮಕ್ಕೆ ನಾ ಮೆಚ್ಚಿದೆ ಮೆಚ್ಚಿದೆ ಬಂಡವಾದ ಹಿಂದೆ ನಮ್ಮ ಹಿಡಿದು ಬಂದೋಬಸ್ತು ಮಾಡಿರುವೆವು. ಬಂದಲ್ಲಿ ಬಂದೋಬಸ್ತು ಮಾಡಿರುವೆವು ರಾಜ. ಶತಮಂಡಲಕ್ಕೆವಡಿಯನಾದ ಶತಕಂಠ ರಾವಣಸುರನೇ, ನಿನ್ನ ಅಪ್ಪನ ಪ್ರಕಾರ ಈ ಬಂದ ಇಂದ್ರನಿಗೆ ಚಂದೂರಿ ಬೇಡಿಗಳನ್ನು ಜಡಿದು ನಮ್ಮ ಬಂದಿ ಕಾಣಿಯಲ್ಲಿಟ್ಟಿರುವ ಅವನ ಮಡದಿಯರಾದ ಸತ್ಯರಂಬಿಯನ್ನು ಎಲ್ಲಿ ಹಡಗಿದ್ರೆ ಹಿಡಿದು ತಂದು ನಿನಗೆ ಸ್ವಾಧೀನ ಮಾಡುವ ರಾಕ್ಷಸ ತೀರ ನೋಡು ನೋಡು ಮುಂದಿನ ನಮಗೆ ಹೆದರಾದೆ ಕಶ್ಯಪನವರ ಪ್ರಧಾನದಿಂದ ಜನಿಸಿದ ಶತಕಂಠ ರಾವಣನಿಗೆ ಕಂಡಂತೆ ಬಗಳುವೆಯ ಗುರುದ್ರಾಯಿ ಮೋಸಗಾರ ಬಂದು ಒದಗಿತು ನಿನಗೆ ಬಂಧನದ ಘೋರ ರಕ್ತವಿಂದ ಘೋರಿಸುವುದರೆ ಈ ಬಂಡ ಇಂದ್ರನನ್ನು ನಮ್ಮ ಬಂದಿರ ಕಾನೆಯಲ್ಲಿ ತಂದು ಇಡುವಂತವರಾಗಿರಿ. ಇವನ ಸತಿಯರಾದ ಸಚಿರಂಬಿಯರು ಎತ್ತ ಹಡಗಿ ಕುಳಿತಿರುವರು, ಇವರನ್ನು ಎಳೆದು ತರುವಂತವರಾಗಿರಿ. ಸೂರರೇ ಆಲಿಸಿ ಹೇಳಿ ರಾಜೇಂದ್ರ. ಆಹೋ ರಕ್ಕದ ದೇಶನಾದ ಶತಕಂಠನೇ, ಕಂಡಂತೆ ಭೂಮಿ ನಡಗೋದು ಅರ್ಪಡಿಸಿದ ಯಾಕೆ? ನಮ್ಮ ಸಂಪತ್ತು ನಿಮ್ಮ ಸ್ವಾಧೀನವಾಗಿರುವುದು. ರಾಜ ರವಿಕೋಟೇಜ ಶತಮಂಡಲಕ್ಕೆ ಒಡೆಯನಾದ ಶತಕಂಠ ರಾವಣಸುರನೇ, ನಿನ್ನ ಆಜ್ಞೆ ಪ್ರಕಾರ ಆ ಪಾಂಡ ಇಂದ್ರನಿಗೆ ಜಂಜೂರಿ ಬೇಡಿಗಳಂ ಜಡಿದು ನಮ್ಮ ಬಂದಿ ಕಾಣಿಯಲ್ಲಿ ಇಟ್ಟಿರುವೆನು. ಅವನ ಮಡದಿಯರನ್ನು ಎಲ್ಲಿ ಅಡಗಿದರು ಹಿಡಿದು ತಂದು ನಿನಗೆ ಸ್ವಾಧೀನ ಮಾಡುವ ಅಪ್ಪನನ್ನು ಕೊಡ ರಾಜ ರಕ್ಕಸ ಕುಲತೇಜ. ಶತಕಂಠ ರಾವಣೇಶ್ವರ, ಕಾಲ ಕಾಲಕ್ಕೆ ನಮಗೆ ವೈರಿಯಾದ ಬಂಡ ಹಿಂದ್ರ ನಮ್ಮ ಬಂದಿ ಕಾನೆಯಲ್ಲಿ ಬಂದೋಬಸ್ತು ಮಾಡಿ ಇಟ್ಟಿರುವವು ರಾಜ ರವಿಕೋಟಿ ತೇಜ. ಹಲೋ ಶಚಿದೇವಿ, ಬಂದು ಒದಗಿತು ನಿಮಗೆ ದುರ್ಗತೆ. ಸುಮ್ಮನೆ ಬರುವಂತವಳಾಗು, ಬರದಿದ್ದರೆ ನಿನ್ನ ಸೂರ್ಯಪಾನನನ್ನು ಬಂದಿ ಕಾಲಿಯಲ್ಲಿ ಬಂದೋಬಸ್ತು ಮಾಡಿ ಇಟ್ಟಿರುವವು. ನಮ್ಮ ರಾಜ ನಮ್ಮ ದಪ್ಪನೆ ಹಪ್ಪಿ ಆತನ ಮಡದಿಯಾಗಿ ಬಾಳ್ವೆ ಮಾಡು. ಇಲ್ಲದಿದ್ದರೆ ಗಂಡುಗಳಿಗಳ ಗಂಡ ಹೆಣ್ಣು ದೇವತರ ಮಿಂಡ ಪುಂಡ ರಕ್ತ ಬೀಜ ಸೂರ ಮಹಾರಾಜನೆಂದು ಹೆಸರಿದ್ದು ಸಾರ್ಥಕವೇನು? ಹೆದ್ದು ಬಾಬಾ ಹೆಣ್ಣೆ ಯೋಗವಿದ್ದೆ ಹೆಣ್ಣೆ
ಶಿವ ಶಿವ ಶಂಕರ ಜಗದೇಶ್ವರ. ನಾ ಹೇಗೆ ಮಾಡಲಿ ಯಾರಿಗೆ ಹೇಳಲಿ? ಅಮ್ಮ ದೈವಗಳಿರ, ಈ ಮೂಢರು ಎನ್ನ ಮಾನವನ್ನು ಕಳಿವರು. ನೀವಾದರೂ ಹೇಳಿರಿ ಅಮ್ಮಯ್ಯಗಳಿರ, ತಾಯಿಗಳಿರ. ಕೇಳನ್ನ ಮಾತಿನ ರುಚಿ. ನಿನ್ನ ಗಂಡನಾದ ಬಂಡ ಇಂದ್ರನು ಎತ್ತಲು ಮಾಯವಾದನು. ಶತಕಂಠ ರಾವಣನಿಗೆ ಸ್ವಾಧೀನ ಮಾಡಿರ. ನಮ್ಮ ಪಟ್ಟಣದ ದಾರಿ. ಮಾತಾಡೋಣ ಆಲಿಸ್ ಕೇಳುವಂತ ಕೇಳುವಂತವನ ಪ್ರಾಣಪತಿ ಸರಿ ಅಂಬಿಡು. ಮಾತಿನ ರುಚಿ. ಭೂಪ ಮಾಡಬೇಡ ಕೋಪ, ಎನ್ನ ನುಡಿಯಂ ಲಾಲಿಸು. ಹೆಣ್ಣು ಬಾಲಿಯರ ಮೇಲೆ ದೌರ್ಜನ್ಯ ಮಾಡಬಾರದು. ನಿನಗೆ ಕರ ಮುಗಿದು ಬೇಡಿಕೊಂಬುವೆ. ಭೂಪ ಸೈರಿಸು ನಿನ್ನ ಕೋಪ. ಮಾತುಗಳನ್ನು ಬಿಟ್ಟು ನಮ್ಮ ಪಟ್ಟಣಕ್ಕೆ ನಡೆಯುವಂತವಳಾಗು. ನಮ್ಮ ದೊರೆಯಾದ ಶತಕಂಠ ರಾವಣ ಸೂರನು ನಿನ್ನನ್ನು ಎಳೆದುಕೊಂಡು ಬಾಯನ್ನು ಕಟ್ಟ ಹಾಕಿ ಮಾಡಿರುವನು. ಸುಮ್ಮನೆ ಘೋರಸೂರ ಪಾತ್ರ ಮಾಡಿದ ಪಾಪಿ, ನಾನೆಷ್ಟು ಬೇಡಿಕೊಂಡರೂ ನಿನಗೆ ಕರುಣೆ ಬಾರದೋಯ್ತೆ. ನನ್ನ ಮುಡಿಯಂ ಪಿಡಿದು ಭೂಮಿಗೆ ಬೀಳುವಾಗೆ ನೂಕಿದೀಯಾ? ಎಲ್ಲೋ ನೀಚಾತ್ಮ, ನಮ್ಮಂತ ಪತಿವೃತ್ಯ ಶಿರೋಮಣಿಯರನ್ನು ಮುಟ್ಟಿದ ನಿನ್ನ ಕೈಗಳೆರಡು ಕತ್ತರಿಸಿ ಬೀಳಲಿ. ದುಷ್ಟ ಭಾಷೆಗಳಾಡಿದ ನಿನ್ನ ಬಾಯಲ್ಲಿ ಉಳ ಬೀಳಲಿ. ನಿನ್ನ ವಂಶವು ನಿರ್ಮೂಲವಾಗಿ ಉರಿದು ಹೋಗಲಿ. ತಿಳಿದು ನೋಡು ಭೂಪ, ಆರಲಿ ನಿನ್ನ ದೀಪ. ನನಗೆ ಇಂಥ ಸಭಾದಾಗ ಉಳ ಬೀಳಲೆಂದು ಮಾತನಾಡಿವ. ಇಂಥ ಸಭಾದಾಗ ನಿನ್ನವನ್ನು ಮಾನಭಂಗ ಮಾಡಿದಾಗ ಬಿಡಿಸವನು ಯಾವ ನಟಿರುವನು? ಸುಮ್ಮನೆ ಬಾಬಾ ಇಂದ್ರ ಸತ್ಯ ಹಾಗಾದರೆ ಇನ್ನೊಂದು ನುಡಿ ಹೇಳುವನು, ಆರಿಸಿ ಕೇಳುವಂತವನ.
ಬೇಡಿಕೊಂಡರೆ ನಿನ್ನ ಗಂಡನನ್ನು ಬಿಡೋದಿಲ್ಲಪ್ಪ. ಅದೇ ಹೇಳೋರು ಚೆನ್ನಾಗಿ ಕೇಳುವಂತ ಕೇಳು, ದೂರ ನಿಂತು ಮಾತನಾಡು. ತಲೆಯು ಗಟ್ಟಗಿದೆ ಎಂದು ಕಲ್ಲಿಗಾಯಲಕ್ಕೆ ಹೋಗಬಾರದು, ಚೇಳು ಸಣ್ಣದೆಂದು ಹಿಡಿಯಲಕ್ಕೆ ಹೋಗಬಾರದು, ಆಕಾಶಕ್ಕೆ ಸೋಪಾನವನ್ನು ಹಚ್ಚಬಾರದು. ತಿಳಿಯದೆ ಪರಸ್ತ್ರೀಯರನ್ನು ಈ ಪರಿ ಕಷ್ಟಕ್ಕೆ ಗುರಿ ಮಾಡಬೇಡ. ಮೂಡ ಬಂದು ಒದಗಿದ್ದರೆ ಕೇಳ. ನಿಮ್ಮ ವಶಕ್ಕೆ ಮಾಡಿಕೊಂಡಿರುವಿರಿ. ನಮ್ಮನ್ನು ನಮ್ಮ ಪ್ರಾಣಪತಿಯನ್ನು ಸರಿಯಾಗಿ ಬಿಟ್ಟರೆ ನಾವು ಎಲ್ಲಿಯಾದರೂ ಕಾಲ ಕಳೆಯುತ್ತೇವೆ. ಆಯೇ ರಕ್ಕಸರಾಯ, ಹೆಣ್ಣು ಮಣ್ಣು ಹೊನ್ನು ಇವು ಮೂರು ಆಸೆ ಪಟ್ಟು ಘಾಸಿಯಾಗಬೇಡ. ಒಡ ಹುಟ್ಟಿದ ತಂಗಿಯರೆಂದು ತಿಳಿಬೇಕು. ಅಣ್ಣ ನೀನೆಂಬ ಕಣ್ಣ. ಸರ್ಪವೇಣಿಯಾದ ಸತಿ ರೀತಿ ತಪ್ಪಿ ತಪ್ಪಿ ಮಾತನಾಡಿದರೆ ಗಪ್ಪನೆ ನುಂಗಿ ನಿನ್ನನ್ನು ನೀರು ಕುಡಿದು ಬಿಡುವೆ. ನಿನ್ನ ಜಡಿಮುಡಿ ಎಂಬ ಬಿಡಿದು ತರತ್ತರನೇ ಹೇಳಿದೊಯ್ವೆ. ಇದಕ್ಕೆ ಹಟ್ಟ ಬಂದ ದೊಡ್ಡ ದೇವತರಮ್ಮ ದೊಡ್ಡ ಬಡಲ್ಲೆಂದು ಹಪ್ಪಳಿಸಿರಿ ಎಂದು ನಮ್ಮ ರಾಜನ ಹಪ್ಪಳೆ ಆಗಿರುವುದು. ಕಂಡಿಯ ನಾರೇ ರಕ್ತ
ಬಿಂದಾಸೂರ, ನಮ್ಮ ಪ್ರಾಣಪತಿಯ ಶರೀರಂ ಬಿಟ್ಟು ಬಿಡು. ಆ ಹೆಣ್ಣು ಬಾಲಿಯರ ಮೇಲೆ ಕೋಪ ಮಾಡುವುದು ತರವಲ್ಲ. ಆ ದಶಮಂಡಲ ಶ್ರೀವರ ಭೀಮೇಶನು ಮೆಚ್ಚುವುದಿಲ್ಲ. ಭೂಪ ಸೈರಿಸು ನಿನ್ನ ಕೋಪ. ಸತಿರಂಬಿಯರೇ, ಸುಮ್ಮನೆ ಶ್ಲೋಕ ಮಾಡಿದರೆ ಫಲವೇನು? ಮರ್ಯಾದೆಯಿಂದ ನಮ್ಮ ಶತಮಂಡಲದ ಹಾದಿಯ ಮಿಡಿರಿ. ಎಲ್ಲದಿದ್ದರೆ ಇಕ್ಕರದಲ್ಲಿರುವ ಖಡ್ಗದಿಂದ ನಿಮ್ಮನ್ನು ನಿಮ್ಮ ಗಂಡನನ್ನು ಕಡಿವೆನು. ಕೇಳಿದೆಯಾ ರಂಭ? ಬಿಟ್ಟು ಬಿಡಲಿಲ್ಲ ತಮ್ಮ. ನಾನೊಂದು ಮಾತು ಹೇಳ್ತೀನಿ, ಚಿತ್ರದ ಗಂಬೆ ಹಾಗೆ ಮತ್ತು ಚಪ್ಪರಿಸಿ ಭಗವಂತಗಳಾಗ ಚಿತ್ತ ಬಿತ್ತು ಕೇಳು. ಹಾಲಿಸಿ ಭಗವಂತ. ಅಣ್ಣಯ್ಯನೆಂದು ಬಣ್ಣ ಬಣ್ಣದ ಮಾತುಗಳನ್ನಾಡಿದರೆ ಸರ್ವತ ನನಗೆ ಹಂತಕರಣ ಬರುವುದಿಲ್ಲ. ನಾನು ನಿಮ್ಮ ಹಾಳು ಪುರಾಣವನ್ನು ಕೇಳಲಕ್ಕೆ ಬಂದಿಲ್ಲ. ಜಾಗ್ರತೆಯಿಂದ ಮುಂದಕ್ಕೆ ಹಡಿ ಹಿಡಿಯುವಂತೆ ಮುಟ್ಟಿದರೆ ನಮ್ದೆ. ಹಾಗೆ ನುಡಿ ಚತ್ತರಿಸಿ ಭಗವಂತರು ಸರಿಯೇನೋ ಎಂತ ಕನ್ನ ಕಾತಕ್ಕ ದೈತ್ಯ ಸರಿಯೇನೋ ಎಂತ ಬರಳನ ಕೇಳ ಬರುವನ ಕೇಳ ಸರಿಯನ ನೋಡ ಅಂಗಡಿ ಡಬ್ಬಿ ಅಂಗಡಿ ಅಂಕಪ್ಪ ಕೊದ್ದಟ್ಟಿ
ಯಾವದು ನುಡಿ ಕೆತ್ತರಿಸಿ ತರಿಸಂತವಳಾಗ ದಾನವ ನಿನಗೆ ಬೇಡಿ ಕೊಂಪುವೆದರಿಗೆ ನಗೆ ಬೇಡಿ ಕೊಂಪುವೆನಯ್ಯ ಪರನಾರಿಯರೆಂದು ಗೋಳಾಡಿಸುವ ಪರನಾರಿಯರನ್ನು ಗೋಳಾಡಿಸುವ ಅವನಯ್ಯ ನಮ್ಮಂತ ಪರನಾರಿಯರನ್ನು ಗೋಳಾಡ್ತಿರ್ತಾರಲ್ಲ ಅವ ಅಣ್ಣಯ್ಯ ನಮ್ಮಂತ ನಾಯಿಯರನ್ನು ಗುಳಾಡ್ತಿರು ಪಾಪ. ನಿಮ್ಮಂತ ನಾರಿಯರನ್ನು ಗೋಳಾಡಿಸುವದೇ ನಮ್ಮ ರಕ್ಷಕ ಪರನಾರಿಯರನ್ನು ಗೋಳಾಡಿಸುವ ನಮ್ಮ ರಾಕ್ಷಸರ ಕುಲವು ನಿಮ್ಮಂತ ನಾರಿಯರನ್ನು ಗೋಳಾಡಿಸುವುದೇ ನಮ್ಮ ಕುಲಧರ್ಮ. ನೀನಾಡುವ ಮಾತು ಖಾಲಿ ಹಾಡಿಡು ಮುಂದಕ್ಕೆ ಒಲ್ಲೆನೆಂದರೆ ಗುಡ್ಡೆಗಳನ್ನು ಕಿತ್ತಿ ಮಣ್ಣು ಪಾಲು ಮಾಡುವೆ. ಎಂದಕ್ಕೆ ನಿನ್ನ ಗಂಡನಾದ ರಣ ಹೇಳಿ ಇಂದ್ರನು ಬಾಳ ಅಪರಾಧ ಮಾಡಿದ ನಾರಿ ಹಾಗಾದ್ರೆ ಹೇಳ್ತೀನಿ ಕೇಳು. ಕೆಲವು ಮೂರ್ಖ ಹಾಗಾದ್ರೆ ಮತ್ತೊಂದು ಗಂಡೊಳಗರಿದ್ದರೆ ನಮಗೆ ಶಾಪ ಕೊಟ್ಟರೆ ಏನಾಗುವುದು? ಸುಮ್ಮನೆ ನಿನ್ನ ನಾಚಿಕಿಲ್ಲದವಳೆ ರಕ್ಕಸೇಂದ್ರ ಶ್ರೇಷ್ಠನಾದ ಬಿಡು. ರಮ್ಮ
ನಮ್ಮ ಬಿಟ್ಟಿ ಗಂಡನನ್ನು ಮಟ್ಟಿಯಲ್ಲಿ ಕಟ್ಟಿಕೊಂಡು ನಮ್ಮ ಶತಮಾನದ ಹಾಗೂ ಅಣ್ಣ ಯಾ ನಾನೊಂದು ನುಡಿ ಆಲಿಸಿ ಕೇಳುವಂತವನಾಗು ಆಲಿಸಿ ಕೇಳುವಂತವನಾಗು ದೊರುಳನೆ ಕೇಳು ದೊರುಳನೆ ಕೇಳು ಕರುಣವ ತಾಳು ಕರುಣೆ ಮಾಡಿ ಯಾರನ್ನು ಇರಬರಾಜೆ ಕರುಣೆ ಮಾಡಿ ಯಾರನ್ನು ಕರುಣೆ ಮಾಡಿ ಯಾರನ್ನು ಇರಬರಾಜೆ ಕರುಣೆ ಮಾಡಿ ಇರಬರಾಜೆ ಏ ಕರುಣೆ ಮಾಡಿ ಯಾರನ್ನು ಇರಬರಾಜೆ ಎಲ್ಲೋ ಪಾಪಿ ನಾನೆಷ್ಟು ಬೇಡಿಕೊಂಡರೂ ನಿನಗೆ ಕರುಣೆ ಬಾರದೈತೆ ತಿಳಿದು ನೋಡು ಮೂಡ ಬಂದು ಒದಗಿತ್ತು ನಿನಗೆ ಕೇಳ ಹೇ ಸುಮಂಗಲವಾದ ಸಭಾಂಗಣದಲ್ಲಿ ನಮಗೆ ಶಾಪವನ್ನು ಕೊಡ್ತೀಯ ನಿಹಿಲ್ಲಂತ ಹೆಣ್ಣು ಬಾಲಿಯರ ಶಾಪ ನನಗೆ ತಟ್ಟುವುದೇ ನಿಮ್ಮ ಗೋಳು ಆ ಕಂಪಲಿಪುರದ ಭೀಮೇಶ್ವರಿಗೆ ಮುಟ್ಟುವುದೇ ಹೆದರು ಆಹಾ ಶ್ರೀವರ ಭೀಮೇಶನು ನಿಲ್ಲುವರೇ ಇದು ಎಲ್ಲ ಹುಚ್ಚ ಮಾತು ತುಹು ನಾಚಿಕೆ ಇಲ್ಲದವಳೇ ಪದೇ ಪದೇ ಬಗಳಿದರೆ ನಿನ್ನನ್ನು ದರನೆ ಹೇಳುವೆ ಸಚೆ ಸಿಗುವುದಿಲ್ಲ ನಿನ್ನ ಪತಿ ಬಿಡಿದು ಧರನೆ ಹೇಳಿದುಕೊಂಡು ನಮ್ಮ ಶತಕಂಠ ಭೂಪತಿಯಲ್ಲಿಗೆ ಹೊಂದಿಸಬೇಕು ಘೋರಾಸೂರನೇ ರಣಗಂಭೀರನೇ ನಿನ್ನ ಮಾತು ನನಗೆ ಸರಿ ಬಂದಿತ್ತು ನಮ್ಮ ಶತಕಂಠ ರಾವಣನ ಎದುರುಗಡೆ ರಕ್ತ ಬಿಂದು ಸೂರ ನೋಡಪ್ಪ ಆ ಕಡೆ ನೋಡ್ತೆ ಅವರು ಕೂಡ ಕತೆ ನೋಡಿ ಸೋಮಾರಯ್ಯ
ಕಂಡಂತೆ ಮಾತುಗಳನ್ನಾಡಿದರೆ ನಿನ್ನ ಚಡಿ ಮುಡಿಗಳನ್ನು ಪಿಡಿದು ದರ ಎಳೆದು ನಮ್ಮ ಒಡೆಯನಾದ ಶತಕಂಠನಲ್ಲಿ ಎಳೆದು ಹೇಳು. ನಿನ್ನ ವೈಯಾರದ ಮಾತುಗಳನ್ನು ಬಿಟ್ಟು ಸುಮ್ಮನೆ ನಮ್ಮ ರಾಜನಲ್ಲಿ ಬಾಳು. ಮಹಿಂದ್ರನಲ್ಲಿ ಏನು ಸುಖ ಪಡುವೆ. ಒಂದು ವೇಳೆ ನಿಮ್ಮನ್ನು ಸೆರೆ ಬಿಡಿ ಎಂದು ಹರಿಹರಿ ಬ್ರಾಹ್ಮಣನು ಆಟ ಬಂದರೆ ಕಿತ್ತಿ ಮಣ್ಣು ಪಾಲು ಮಾಡುವೆ. ನಾನೊಂದು ಆಲಿಸ್ ಕೇಳುವಂತವನಾಗ ಕೇಳುವಂತವನಾಗ ಎನ್ನನ್ನು ಮುಟ್ಟದಿರು. ನಾವು ಮಾಡಿದಂತ ಪಾಪವೇನು? ಮಾನವತಿಯರಾದ ನಾವು ಕಾಡಬೇಡವೆಂದು ಕಾಲಿಗೆ ಬಿದ್ದು ಬೇಡಿಕೊಂಬುವೆ. ಹೆಣ್ಣು ಮಕ್ಕಳನ್ನು ಗೋಳಾಡಿಸಿದರೆ ನಿನಗೇನು ಸಿಗುವುದು? ಪರನಾರಿಯರನ್ನು ಕಾಡಬೇಡ, ಭ್ರಷ್ಟ ಪರಮ ಪಾಪಿಷ್ಟ. ನೀನು ವೈಯಾರದಿಂದ ಕಣ್ಣೀರು ಸುರಿಸಿದರೆ ನನಗೆ ಕನಕರ ಹುಟ್ಟುವುದಿಲ್ಲ. ಸುಮ್ಮನೆ ಬಾಬಾ ಎಣ್ಣೆ ನಮ್ಗೆ ಮತ್ತೆ ಐತಿ ಸಭ ಹೋಗ್ಬೇಕು. ಎರಡೆರಡು ಮಾತಿರ್ತಾವ ನಮ್ಮ ಬರೀ ಓ ದಾನವರಾಯನೇ, ಹಿಂದಕ್ಕೆ ದಶಕಂಠನು ಆ ಸೀತೆಯನ್ನು ಕದ್ದು ಒಯ್ದು ಲಂಕೆಯಲ್ಲಿಟ್ಟದ್ದಕ್ಕೆ ಶ್ರೀರಾಮನಿಂದ ಆತನಾದನು. ಇನ್ನು ಅನೇಕ ರಕ್ಕಸರು ಕೆಟ್ಟದ್ದು ಬಯಸಿ ಶ್ರೀಹರಿಯಿಂದ ನಾಶವಾಗಿ ಹೋದರು. ಈಗ ನೀನಾದರೂ ನಮ್ಮನ್ನು ಬಂಧನಪಡಿಸಿರುವೆಯಲ್ಲ, ನಿನಗೆ ನವನವ ನರಕ ತಪ್ಪಿದ್ದಲ್ಲ. ಅಣ್ಣ ಮಾಡೆನ್ನೋಳು ಕರುಣ. ಆ ದಶಕಂಠನನ್ನು ಹತ್ಯೆ ಮಾಡಿದರಂತೇಳಿದೆಯಾ? ಆ ದಶಕಂಠನನ್ನು ಕೊಂದವರು ಯಾರು? ಓಹೋ, ಆ ರಾಮನಲ್ಲವೇ? ಅದಕ್ಕಾಗಿ ರಾಮನ ನಿರ್ನಾಮ ಮಾಡಲು ನಿನ್ನ ಗಂಡನಾದ ಬಂಡರಣ ಏಡಿಂದ್ರನು ಹತ ಮಾಡಲು ಬಂದಿರುವೆ. ನಿನ್ನ ಗಂಡ ಚಂದ ಆ ಗಂಡಲೆಂಬುವನು ಮೊದಲ ಸೆರೆಮನೆಯಲ್ಲಿಟ್ಟಿರುವನು. ನಿನ್ನ ನಾಲಿಗನ್ನು ಕಿತ್ತಿ ಬಿಡುವೆ ಎಣ್ಣೆ. ಎಲ್ಲೋ ಮೂಢನಾದ ಘೋರಾಸುರನೇ, ಪಾಪ ಕಾರ್ಯವು ಮಾಡಿ ಕೋಮಲಾಂಗಿಯರಾದ ನಮ್ಮನ್ನು ಕರಮುಟ್ಟಿ ದರದರನೆ ಎಳೆಯಬೇಡ. ಶಶಿಮುಖಿಯರಾದ ನಮ್ಮನ್ನು ಸಿಟ್ಟಿನಿಂದ ಗೋಳಾಡಿಸಿದರೆ ಆ ಕಂಪ್ಲಿಪುರ ಶ್ರೀವರ ಭೀಮೇಶನು ಮೆಚ್ಚಲಾರನು. ಅಣ್ಣಯ್ಯ, ಬಿಡು ನಮ್ಮ ಶೆರೆಯ. ನೀನು ಅಡಿಗಡಿಗೆ ಬೇಡಿಕೊಂಡರೆ ಸರ್ಪವೇಣೆ ಆ ಭೀಮೇಶನು ಮೆಚ್ಚುವುದಿಲ್ಲ ಅಂತ ಹೇಳಿದೆಯಾ? ನಾನು ಸರ್ವತ ಬಿಡೋದಿಲ್ಲ. ಕರಿವಂತವನಾಗ ಭೀಮೇಶ
ನಿನ್ನ ಪುರಾಣವನ್ನು ಸಾಕು ಮಾಡು ಎಣ್ಣೆ ವಯ್ಯಾರದವಳೆ. ಅದ್ಯಾವದ ಮಾತು ಕೇಳುವಂತ ನಾವು ಹೆಣ್ಣು ಬಾಲಿಯರ ಗೋಳಾಡಿಸಿದ್ರೆ ತಣ್ಣೀರು ಕಪ್ಪಳಕ್ಕೆ ಸಿರಿಯಲ್ಲ. ಇದು ನಿನಗೆ ಸರಿಯಲ್ಲ. ಕೆಲವು ಪಾಪಿ ಪರಿಪರಿಯಿಂದ ಬೇಡಿಕೊಂಡರೆ ನಮ್ಮ ಸರಿಯನ್ನು ಬಿಡೋಣ. ಯಾವ ತೋರ ಹೆಣ್ಣೊಳದಯ್ಯ ಒಬ್ಬರಮ್ಮ ಸಮುಖಿ ಸೋಬ್ರಾಮ ಸಮುಖ್ಯ ಸೋಬ್ರಾಮ ಸಮುಖ್ಯ ಅಣ್ಣ ಏನೆಂದು ವೈಯಾರನ್ನು ಬಣ್ಣದ ಮಾತುಗಳಾಡಿದರೆ ನಾನು ಬಿಟ್ಟು ಹೋಗನೆಂಬ ಬಿಟ್ಟು ಬಿಡುವುದಿಲ್ಲ ಎಂಬ ಈ ಮೂಡರು ಕೋಪದಿಂದ ದರ್ದರ ಹೇಳಿದರು. ಯಾರು ಇಲ್ದದ್ದರ ಅಪ್ಪ ಸಾರಥಿ, ಈ ಮೂಡರಿಗೆ ನೀನಾದ್ರೂ ಹೇಳಬಾರದೇನು? ನನಗೆ ಮೂರ್ಖನೆಂದು ಮಗಳುವೆ ನಿನ್ನ ಜಡಿ ಮುಡಿಗಳನ್ನು ಪಿಡಿದು ಪಾಪು ಪಾಪುರ ನಿನ್ನ ಗಂಡನಾದ ಬಾಂಡ ಇಂದ್ರ ರುಂಡ ಮುಚ್ಚಂಡಾಡಿದೆ ಕೇಳಿದೇನಲ್ಲ ರಂಬೆ ಏನು ಮಾಡಲಿದ್ದೇವ? ಈ ಬಂಡ ಮೊಂಡಿಯರು ಬಾಯಿಗೆ ಬಂದಂತೆ ಪಗಳುವರಲ್ಲ. ಈ ಬಂಡ ಮೊಂಡಿಯರನ್ನು ಜಡಿ ಮುಡಿಗಳನ್ನು ಪಿಡಿದು ನಮ್ಮ ಹೊಡೆಯನಾದ ಚತಕಂಠನಲ್ಲಿ ಗೆಳೆದು ಗೆಳೆಯನ ಬೇಗ ರಕ್ತ ಬಿಂದು ಸೂರ ವಿಚಾರ ದಯ ದಯ
ಆಲಿಸಿ ಕೇಳುವಂತವನಾಗು. ರಕ್ತ ಬಿಂದವೆ ತಿಳಿದು ನೋಡು. ಎಣ್ಣಿಗಾಗಿ ಸತ್ತವರು 1 ಕೋಟಿ ಜನರು, ವನ್ಯಗಾಗಿ ಸತ್ತವರು ಎಷ್ಟೋ ಜನರು. ಆದ ಕಾರಣ ಹೆಣ್ಣು ಹೊನ್ನು ಮಣ್ಣು ಇವು 3 ಒಡೆದ ಹೋದ ಬೋಕಿಯಂತೆ ತಿಳಿಯಬೇಕು. ಅಣ್ಣ ಒಲಿಯಲಾರನ ಶ್ರೀ ಹೇಳೆನ್ನ ಮಾತಿನ ರುಚಿ ನಮ್ಮ ಕುಲಗುರುಗಳಾದ ಶುಕ್ಲಾಚಾರ್ಯರು ಹೇಳಿದ್ದೇನೆಂದರೆ ಸ್ತ್ರೀ ಹತ್ಯೆ, ಬ್ರಹ್ಮಹತ್ಯೆ, ಗೋಹತ್ಯೆ, ಶಿಶುಹತ್ಯೆ ಇವುಗಳನ್ನು ಮಾಡಿದರೆ ಮಹಾಪುಣ್ಯವೆಂದು ಹೇಳುವರು. ನಡಿ ನಡಿ ಬಿಡು ಬಿಡು ನಿನ್ನ ಬಡಿವಾರವನ್ನು, ಒಲ್ಲೆನೆಂದರೆ ನಿನ್ನ ಕಣ್ಣು ಗುಡ್ಡಿಗಳನ್ನು ಕಿತ್ತಿ ಮಣ್ಣು ಪಾಲು ಮಾಡುವೆ ಸಚೆ ಸಿಗುವುದಿಲ್ಲ ನಿನ್ನ ಬಗ್ಗೆ. ಅಣ್ಣಯ್ಯ, ಹಿಂದಕ್ಕೆ ಕೈಟ ಮಧು ಕೈಟರು, ಮೈಸಾಸೂರ ಬಿಡಲಾಸೂರ ಎಂಬ ರಕ್ಕಸರು ನಮ್ಮನ್ನು ಬಹುಪರಿಯಿಂದ ಕಾಡಿ ಕಡೆಗೆ ಶ್ರೀಶಕ್ತಿ ಶಾಂಭವಿಯು ಅವರನ್ನು ಸಂಹಾರ ಮಾಡಿ ನಮ್ಮನ್ನು ರಕ್ಷಿಸಿದಳು. ಅದರಂತೆ ಸುಮ್ಮನೆ ಕರವಳಂ ಕೆಳಗಿಳಿಸಿ ಕರುಣೆ ಮಾಡಿ ಕಳಿಸಿ ಕೊಡೆಂದು ಕೇಳುವೆ. ನಾವು ಎಲ್ಲಿಯಾದರೂ ನಮ್ಮ ಗಂಡನೊಡನೆ ಕಾಲ ಕಳಿವೆವು. ಧರ್ಮ ಶರಿಯಂಬಿಡು ಅಣ್ಣಯ್ಯ, ಮುಗಿವೆನು ಕೈಯ. ಹಿಂದಕ್ಕೆ ಕೈಟ ಮದ ಕೈಟ ಮಹಾರಾಜರು ಹೇಗೆ ಸೌಖ್ಯ ಪಟ್ಟರು ಅದರಂತೆ ನಾವು ನಿಮ್ಮನ್ನು ಸೌಖ್ಯ ಪಡುವೆವು. ಎಲ್ಲ ಗಂಡನಾದ ಬಂಡ ಚಂಡರು ಹಿಂದಕ್ಕೆ ಗೌತಮ ಋಷಿಯ ಮಡದಿಯ ಆದ ಅಹಲ್ಯ ದೇವಿಗೆ ತನ್ನ ಮಗನೆಂದು ನಂಬಿ ಬಂದವರಿಗೆ ಅರಮನೆಯಲ್ಲಿ ಮೋಸ ಮಾಡಿದ್ದಕ್ಕಾಗಿ ನಿಮಗೆ ಇಂಥ ಪರಿಸ್ಥಿತಿ ಬಂದಿರುವುದು. ಸುಮ್ಮನೆ ನಡಿ ನಡಿ ನಾರಿ ನಡಿ ನಮ್ಮ ಪಟ್ಟಣದ ನಾರಿ. ಚೆನ್ನಾಗಿ ಕೇಳುವಂತ
ಮೆಚ್ಚುವರೆ ಆ ನಿನಗೆ ಶಾಪವನ್ನು ಕೊಡುವೆನು. ಆ ನನ್ನ ಮುಟ್ಟಿದ ನಿನ್ನ ಕೈಗೆ ಕರಿನಾಗರಾವು ಕಚ್ಚಲಿ, ಆ ನಿನ್ನ ಹೆಸರು ಹೇಳಲಕ್ಕೆ ಇಲ್ಲದಂತೆ ಆಗಲಿ. ಆ ನಿನಗೆ ಶಾಪವನ್ನು ಕೊಡುವೆನು ಭೂಪ, ಆರಲಿ ನಿನ್ನ ದೀಪ. ಹೇಳುತ್ತೇನೆ ಕೇಳು, ನೀನು ಮಾಡಿದ ಅಪರಾಧವಲ್ಲ. ನಿನ್ನ ಗಂಡರಾದ ಬಂಡ ಚಂಡನು ಮೊದಲೇ ಶರಣಗತರಾಗಿದ್ದರೆ ಇಷ್ಟು ಕಷ್ಟ ಬರುತ್ತಿರಲಿಲ್ಲ. ಈಗ ಮಾತ್ರ ನಮ್ಮ ಶತಕಂಠ ರಾವಣನ ಆಜ್ಞೆ ಆಗಿರುವುದು. ಯಾಕೆಂದರೆ ಹಿಂದಕ್ಕೆ ನಿಮ್ಮ ಅಮರಾವತಿ ರಾಜವು ನಮ್ಮ ದಶಕಂಠ ರಾವಣನದು ಹಾದುದಂತೆ ನಿನ್ನ ಗಂಡನಾದ ಬಂಡ ಸಣ್ಣನು ಮೋಸ ಮಾಡಿಸಿ ರಾಜವನ್ನು ಮಾಡಿಕೊಂಡನಂತೆ. ಅದಕ್ಕಾಗಿ ನಿಮಗೆ ಇಂಥ ಪರಿಸ್ಥಿತಿ ಬಂದಿರುವುದು. ಇಂಥ ಪರಿಸ್ಥಿತಿ ಬಂದಿರುವುದು ನಾರಿ. ಆವೋ ದೈತ್ಯೇಂದ್ರ, ಈ ಅಮರಾವತಿ ಅಷ್ಟು ಐಶ್ವರ್ಯವೆಲ್ಲ ನಿಮ್ಮ ರಾಜನಿಗೆ ಒಪ್ಪಿದಂತೆ ಸರಿ. ನಮ್ಮನ್ನು ನಮ್ಮ ಕಾಂತನನ್ನು ದಯಮಾಡಿ ಧರ್ಮ ಶರಿಯಂಬಿಡು. ನಿನ್ನ ಪಾದಕ್ಕೆ ಮುತ್ತಿನ ಶರಗೊಡ್ಡಿ ಬೇಡಿಕೊಂಡುವೆ. ಇಲ್ಲದಿದ್ದರೆ ಇಖೋ ನಾನು ಕೊಡುವ ಶಾಪದ ಅರಿಕೆಯಿಂದ ನಿಮ್ಮ ವಂಶವು ಸರ್ವನಾಶವಾಗಲಿ, ಏಳಲಕ್ಕೆ ಹೆಸರಿಲ್ಲದಂತೆ ಆಗಲಿ. ಆ ಶಂಕರಿ, ಓಂಕಾರಿ, ಅಂಬ ಮಹೇಶ್ವರಿ ನಿಮ್ಮ ಬಲವನ್ನು ಹಾಳು ಮಾಡಲಿ. ಇಡಿ ಇಡಿ ಕೊಡುವೆನು ಶಾಪ, ಆರಲಿ ನಿಮ್ಮ ದೀಪ, ಬರಲಿ ನಿಮಗೆ ಪಾಪ. ನಮ್ಮ ಭೀಕರದ ಬಯಕೆ 36 ಕೋಟಿ ದೇವತರು ಹಂಜಿ ಹಡಗಿರುವಾಗ ಯಕ್ಕೋಚಿತ ನಿನ್ನಂತ ಒಂದು ಹೆಣ್ಣು ರಂಡೆ ಕೊಟ್ಟ ಶಾಪ ತಟ್ಟಲಾರದು. ಓದ್ದಂಡನಾದ ಅರಸನ ಸೇವೆಯ ಮಾಡಿದರೆ ನಿನಗೆ ಹೊಳಿತಾಗುವುದು. ಇಲ್ಲದಿದ್ದರೆ ನಿಮ್ಮ ಬಾಳ್ವೆ ನಾಯಿಕ್ಕಿಂತ ಕಡಿಮೆ ಮಾಡಿ ಹತ್ತ ಇತ್ತ ಬೀಸಾಡುವೆ ನಾರಿ, ನಮ್ಮ ಪಟ್ಟಣದ ನಾರಿ. ಆವೋ ಶತಮಂಡಲಕ್ಕೆ ಅಧಿಕವಾದ ಶ್ರೀವರ ಭೀಮೇಶ, ನಮ್ಮ ಕೂಗು ನಿನ್ನ ಕಿವಿಗೆ ಕೇಳಿಸಲಿಲ್ಲವೇ? ಬೇಗನೆ ಬಂದು ನಮ್ಮ ಶರಿಯಂ ಬಿಡಿಸು. ಶ್ರೀದೇವನೇ ಬಾರಯ್ಯ ಬೇಗನೆ. ನೀ ಹಾಡಿದ ಮಾತು ಪುನಃ ಪುನಃ ಬಗಳಿದರೆ ನುಡಿದವರಿಗೆ ಕೇಳಿದವರಿಗೆ ಬರೆ ಬೇಸರ ಬರುವುದೇನಲೈ. ಖರಿ ನಿನ್ನ ಆ ಮನಿ ದೇವನಮ್ಮು ಅವನೇನು ಮಹಾಸೂರನೇ. ಅಂಜಿಕೆಗೆ ಈಶನೆಂಬುವನು ಹೇಸು ಕಾಲ ಹುಡುಕಿದರು, ಮಶಾನದಲ್ಲಿ ಸಿಗದೆ ಮಾಯವಾದನು. ಕುಟಿಲ ತಂತ್ರವನ್ನು ಬಿಟ್ಟು ನಮ್ಮ ರಾಜನ ದ್ವಾರ ಬಾಗಿಲವನ್ನು ಕಾಯುವುದಕ್ಕೆ ಪಾಲಕನನ್ನಾಗಿ ನೇಮಿಸಿರುವನು. ಹಿಂತೀರ್ಪ ಅಷ್ಟದಿ ಪಾಲಕರು ಭಯಗೊಂಡು ಓಡಿ ಹೋದ ಮೇಲೆ ನೀನು ಯಾವ ಲೆಕ್ಕದೊಳಜಮ ಹೆಣ್ಣೆ ಮಧುರ ಮಾವಿನ ಹಣ್ಣೆ. ನಿನ್ನ ಆಜ್ಞೆ ಪ್ರಕಾರ ಸತಿ ರಂಬಿಯರನ್ನು ಹೇಳದು ತಂದಿರುವನು. ನೋಡು ನೋಡು ನಿನ್ನ ಇಚ್ಛೆಯಂತೆ ಮಾಡು ಭೂಪ. ಕೋಪ ನಿಮ್ಮ ಗಂಡನೆಂಬ ಬಂಡ ಪುರೋಹಿತನು ಎತ್ತಮಯವಾದನು. ನಾರ್ಯರೇ ಕುಲ್ಲ ದೇವೇಂದ್ರ ಸತ್ಯರು ಈಗೆಲ್ಲ ಕುಂದ್ರಕ್ಕೆಲ್ಲ
ಸೆರೆಮನೆಯಿಂದ ಮಾಯವಾಗಿ ಓಡಿ ಹೋಗಿ ಆ ರಾಮನಿಗೆ ಬೆನ್ನಿಗೆ ಬಿದ್ದಂತೆ ಕಾಣೋದು ರಾಜ. ಮಾಡಿದಂತ ಬಾಲಕನಿಗೆ ಅದು ಯಾವ ಗಡಿ ಇರುವುದು ಚೆನ್ನಾಗಿ ಹೇಳುವಂತ ಒಳಗು ಚೆತ್ತು ಬಿಟ್ಟು ಬರುವಂತ ನಮ್ಮ ಸರಿಯಂ ಬಿಟ್ಟು ಬಿಡು. ನೀ ಅಷ್ಟು ಪರೆಯಿಂದ ಗೋಳಿದ್ರು ನಿನ್ನನ್ನು ನಾ ಬಿಡುವುದಿಲ್ಲ. ಬಿಡುವುದಕ್ಕೆ ನಾನು ಬಂದಿಲ್ಲ. ನಿನ್ನ ಸೆರೆಯನ್ನು ಬಿಡುವುದಕ್ಕೆ ನಾ ಬಂದಿಲ್ಲ. ಹೇಳ್ತೀನಿ ಕೇಳು. ಅದೇನಿರುವುದು ಅದೇನು ಚಿತ್ತ ಬಿಡು ಬಿಡುವಂತ ನಮ್ಮಂತ ಪತಿವೈದ್ಯರನ್ನು ಗೋಳಿಸಿದರೆ ನಿನಗೆ ಪಾಪ ಬರುವುದು. ಸುಂದರಿ ಅಣ್ಣ ನಮ್ಮ ಕಣ್ಣೀರು ಸುರಿಸಿದರೆ ನಮಗೆ ಕನಿಕರ ಬರುವುದಿಲ್ಲ. ನಿಮ್ಮಂತ ಪತಿವ್ರತೆಯನ್ನು ಘೋಷಿಸುವುದೇ ನಮ್ಮ ಧರ್ಮ. ನಿನಗೆ ಕರ ಮುಗಿದು ಶಿರಬಾಗಿ ಬೇಡಿಕೊಂಬುವೆನು. ಆ ಏಷತ ಕಂಠ ರಾವಣೇಶ್ವರ ಭೂಪತಿ ಹೆಣ್ಣು ಬಾಲಿಯರಾದ ನಮ್ಮ ಮೇಲೆ ಕೋಪ ಮಾಡುವುದು ತರವಲ್ಲ. ನಿನ್ನ ಭಯಭೀತಿಗೆ ತಲ್ಲಣಿಸುವುದು ಎನ್ನ ದೇಹ. ಕಾಲು ಕೈಗಳು ತರತರನೆ ನಡುಗುವವು. ನಮ್ಮ ಸಮೀಪಕ್ಕೆ ಬಾರದಿರು ಕೋಪ ಮಾಡದ್ರೆ ನಿನ್ನ ಕೈ ಕಾಲು ತರತರನ ನಡುಗುವವು. ಆ ನಿನ್ನ ಗಂಡನು ಆ ರಾಮನ ಬೆನ್ನು ಬಿದ್ದಿರುವುದು ಎಂಬುದು ನಮಗೇನು ಗೊತ್ತಿಲ್ಲವೇ ರಾಣಿ? ಕಾಲುವರೆಗೆ ಬೇಡ. ಮತ್ತೊಂದು ನುಡಿ ನಾನು ಕೇಳುವಂತವನಾಗ
ಬಿಸಿ ಜಾಂಬಗಿಯರನ್ನು ಕಷ್ಟಪಡಿಸಬೇಡ. ನಿನ್ನ ಚರಣಕ್ಕೆ ಎರಗಿ ಬೇಡಿಕೊಂಬುವೆನು. ಅಣ್ಣ ಮಾಡು ನೀನಂತ ಕರುಣ. ನಿನ್ನ ಮಾತಿನಂತೆ ನಿಮ್ಮನ್ನು ಕಾರ್ಯದಲ್ಲಿ ಇರಿಸಿ ಹತ್ತಿದ್ದ ಹರಗಾಣದಂತೆ ಸುತ್ತಲ ಕಾವಲಿಡಿಸುವೆ. ಮತ್ತೆ ನೀ ಇರುವುದು 7 ನಾರಿ ಯೌವನದ ಕೋರಿ. ಕೆಲವು ದೃಷ್ಟ ಭ್ರಷ್ಟ ಇದು ಅಲ್ಲದೆ ಮತ್ತೊಂದು ನುಡಿ ಆಲಿಸಿ ಹೇಳುವಂತವ್ ನಾವು. ಅದು ಯಾವುದು ಚೆನ್ನಾಗಿ ಹೇಳುವಂತವ. ಎತ್ತು ಬಿಡು ಬರುವಂತವ. ನಮ್ಮನ್ನು ಕಾರಾಗ್ರದಲ್ಲಿ ಇಟ್ಟರು ಚಿಂತೆ ಇಲ್ಲ. ಸಣ್ಣ ಸಣ್ಣ ಮಾತನಾಡದಿರು. ಬಾಯಿಗೆ ಬಂದಂತೆ ಉಚ್ಚರಿಸಿದರೆ ಆ ಕಂಪ್ಲಿಪುರ ಶ್ರೀವರ ಭೀಮೇಶನು ಮೆಚ್ಚಲಾರನು. ದುರುಳ ಥಟ್ಟಲೆ ಹೆಣ್ಣು ಮಕ್ಕಳ ಗೋಳ. ಆ ಭೀಮೇಶನ ಮೆಚ್ಚಲಾರೆಂದು ಹೇಳ್ತೀಯಲ್ಲ, ಅವನು ನಮ್ಮ ಬಯಕೆ ಹಂಜಿ ಹಡಗಿದನು. ನಮ್ಮ ಮನೆ ದ್ವಾರ ಬಾಗಿಲು ಕಾಯ್ದಕ್ಕೆ ದ್ವಾರ ಪಾಲಕನಾಗಿ ನೇಮಕ ಮಾಡಿಕೊಂಡಿರುವುದು ಕಂಡಿರ ನಾರ್ಯರೇ ಬೆಕ್ಕದವ ಯಾರ್ಯರು. ನಾನೊಂದು ಮಾತು ಹೇಳ್ತೀನಿ ಕೇಳು. ರಂಬೆ ಅದು ಯಾವ್ದು ಚೆನ್ನಾಗಿ ಬೆಳೆಯುವಂತಳ ಆಲಿಸಿ ಬೆಳೆಯುವಂತ ಚಂದ್ರಕಂಠರಾಯ ಗೊಂಬೆ ಕಂಡ ಕಂಡ ಅಂತ ಬಗಳಿದ್ದಾರೆ. ಆ ನಿನ್ನ ಗುಂಡಿಗೆನ್ನು ಸೀಳಿ ಆ ನಿನ್ನ ಬಿಸಿ ರಕ್ತವನ್ನೇ ಗಡ ಗಡನೆ ಗುಟ್ಟಿಗರಿಸಿ ರಂಬ ಬೆಟ್ಟ ಬಿಡಿಸಿ ಜಂಬ ತಯ ತಯ ಜಮೀದ ತಯ